ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ನಮಸ್ಕಾರ. ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನುವಾದ ಗುಜಿ ಕಡೆಯಿಂದ ಶನಿವಾರದ ಶುಭೋದಯಗಳು. ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನ ಆಚರಿಸ್ತಿದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ತಿದ್ದೀರಾ ಅಂತವ್ರಿಗೆ ಶುಭಾಶಯಗಳು. ಇವತ್ತಿನ ಪಂಚಾಂಗ ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಮಾಸ, ಶುಕ್ಲ ಪಕ್ಷ, ನವಮಿ ತಿಥಿ, ಆರ್ಧ ನಕ್ಷತ್ರ, ಆಯುಷ್ಮಾನ್ ನಾಮಯೋಗ, ಕೌಲಕರ್ಣ ಇದೆ. ಇವತ್ತರ ಕಾಲ ಬೆಳಿಗ್ಗೆ 9:34 11:04 ಇರುತ್ತೆ. ಬನ್ನಿ, ಇವತ್ತು ಯಾರು ಅವರ ಡೇಟ್ ಆಫ್ ಬರ್ತ್ ಕಳಿಸಿದ್ದಾರೆ, ಅವರ ಸಮಸ್ಯೆ ಏನು, ಪರಿಹಾರ ಏನು ಜಾತಕ ವಿಭಾಗದಲ್ಲಿ ನೋಡೋಣ. ಇವತ್ತು ನಂದಿನಿಯವರು ಹಾವೇರಿಯಿಂದ ಮೆಸೇಜ್ ಮಾಡಿದ್ದಾರೆ. ಗುರುಗಳೇ ನಮಸ್ತೆ, ಆರೋಗ್ಯ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಏನ್ ಸಮಸ್ಯೆ ನೋಡಿ ಪರಿಹಾರ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ. ನಮಸ್ತೆ ನಂದಿನಿಯವರೇ, ನೀವು ಹುಟ್ಟಿದ ದಿನಾಂಕ ಬಂದು 8-4-1993 ಗುರುವಾರ ಬೆಳಿಗ್ಗೆ 10:30 ದಾವಣಗೆರೆಯಲ್ಲಿ ಜನನ. ಹುಟ್ಟಿದ ನಕ್ಷತ್ರ ಬಂದು ಸ್ವಾತಿ ನಕ್ಷತ್ರ, 3ನೇ ಪಾದ, ತುಲಾ ರಾಶಿ, ಮಿಥುನ ಲಗ್ನ ಬರುತ್ತೆ. ಆರೋಗ್ಯ ವಿಚಾರ ನೋಡೋದಾದ್ರೆ ಲಗ್ನಾಧಿಪತಿ ಬುಧ ಗ್ರಹ ಬಂದು ಭಾಗ್ಯಸ್ಥಾನದಲ್ಲಿ ಇದ್ದಾರೆ. ನಿಮ್ಗೆ 6ನೇ ಸ್ಥಾನಾಧಿಪತಿ ಕುಜಗ್ರಹ ಬಂದು ಲಗ್ನ ಸ್ಥಾನದಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. 6ನೇ ಸ್ಥಾನದಲ್ಲಿ ರಾಹು ಗ್ರಹ ಸ್ಥಿತನಾಗಿರ್ತಕ್ಕಂಥದ್ದು. 4ಥ ಸ್ಥಾನದಲ್ಲಿ ಗುರುಗ್ರಹ ವಕ್ರಿಯಾಗಿರ್ತಕ್ಕಂಥದ್ದು ನಿಮಗೆ ಸಮಸ್ಯೆ ಮಾಡ್ತಾ ಇದೆ. ನಿಮಗೀಗ ಶನಿ ದಶೆ ಶುಕ್ರ ಭುಕ್ತಿ ನಡೀತಾ ಇದೆ. ಅಂದ್ರೆ ಅಷ್ಟಮಾಧಿಪತಿ ದಶೆ ವ್ಯಯಾಧಿಪತಿ ಭುಕ್ತಿ ನಡೀತಿರೋದ್ರಿಂದ ನಿಮ್ಗೀಗ ದಶಭುಕ್ತಿಲೂ ಸಹ ಅಂತ ಬಲ ಇಲ್ಲ. ನಿಮ್ಗೀಗ ಶನಿ ದಶೆ ಶುಕ್ರ ಭುಕ್ತಿ ನಡೀತಾ ಇದೆ. ಅದು 9-8-2026 ಇರುತ್ತೆ. ನಿಮ್ಗೆ ಅನುಕೂಲ ಇದ್ರೆ ಒಂದು ಕುಜ ಶಾಂತಿ ಮತ್ತೆ ಮೃತ್ಯುಂಜಯ ಜಪವನ್ನ ಮಾಡಿಸಿ, ಎಲ್ಲ ರೀತಿ ಒಳ್ಳೇದಾಗುತ್ತಮ್ಮ. ನಮಸ್ಕಾರ. ಬನ್ನಿ, ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ. ಮೇಷರಾಶಿಗೆ ಇವತ್ತು ಅತ್ಯಂತ ಉತ್ಸಾಹದ ದಿನ. ಕೆಲಸ ಕಾರ್ಯಗಳು ಆಗ್ತಕ್ಕಂಥದ್ದು, ಆಸ್ತಿ ವಿಭಜನೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಹೆಣ್ಮಕ್ಳಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದು, ಹಳೆ ಸಾಲ ತೀರ್ತಕ್ಕಂಥದ್ದಾಗುತ್ತೆ. ವಾಹನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಬರಬೇಕಾದಂತ ಹಣ ಬರೋದಿಲ್ಲ. ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಸುತ್ತಾಟ ಆಗುತ್ತೆ. ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 5. ವೃಷಭ ರಾಶಿಗೆ ತೃತೀಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಾತಾಡಬೇಕಾದ್ರೆ ಎಚ್ಚರಿಕೆಯನ್ನ ವಹಿಸ್ಬೇಕು. ಮಾತು ಕೊಟ್ಟು ಹಣದ ವಿಚಾರದಲ್ಲಿ ಸಿಕ್ಕಾಕೊಂತಕ್ಕಂಥ ಭಯ ನಿಮ್ಮನ್ನ ಕಾಡುತ್ತೆ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ಆಗ್ತಕ್ಕಂಥದ್ದಾಗುತ್ತೆ. ಭೂಮಿ ವಿಚಾರದಲ್ಲಿ ಲಾಭ ಆಗುತ್ತೆ. ಅಣ್ಣ ತಮ್ಮಂದರಿಂದ ಹಣದ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ. ದೂರ ಪ್ರಯಾಣ ಯೋಗ ಇದೆ. ಭೂಮಿ ವಿಚಾರದಲ್ಲಿ ವಾದ ವಿವಾದದಲ್ಲಿ ಜಯ ಆಗ್ತಕ್ಕಂಥದ್ದಾಗತ್ತೆ. ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ಶುಭ ಸಂಖ್ಯೆ ಬಂದು 6, ಅಶುಭ ಸಂಖ್ಯೆ ಬಂದು 3. ಮಿಥುನ ರಾಶಿಯವರಿಗೆ ಈ ದಿನ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗಂತದ್ದಾಗುತ್ತೆ. ರಾಜಕೀಯ ವ್ಯಕ್ತಿಗಳಿಂದ ಸಹಾಯ ಸಿಗ್ತಕ್ಕಂಥದ್ದು. ಕೆಲಸ ಜಾಗದಲ್ಲಿ ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೊತ್ತು ಅತ್ಯಂತ ಶುಭ ದಿನ ಆಗಿದೆ. ದೂರ ಪ್ರಯಾಣ ಯೋಗ ಇದೆ. ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ. ಬರ್ಬೇಕಾದಂತ ಹಣ ಕೈ ಸೇರ್ತಕ್ಕಂಥ ಶುಭ ದಿನ ಆಗಿದೆ. ಇವತ್ತು ಬೇರೆಯವರ ಹಣವನ್ನ ವಾಹನವನ್ನ ಉಪಯೋಗಿಸಬಾರದು. ಶುಭ ಸಂಖ್ಯೆ ಬಂದು 2, ಅಶುಭ ಸಂಖ್ಯೆ ಬಂದು 8. ಕಟಕ ರಾಶಿ ಇವತ್ತು ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ದುಂದು ವೆಚ್ಚವನ್ನ ಮಾಡಬಾರದು. ಆರೋಗ್ಯದ ವಿಷಯ ಸ್ವಲ್ಪ ಜಾಗ್ರತೆಯನ್ನ ವಹಿಸ್ಬೇಕು. ಆರೋಗ್ಯದಲ್ಲಿ ಏರ್ಪೇರಾಗಿ ಆಸ್ಪತ್ರೆಗೋಸ್ಕರ ಅಧಿಕ ಖರ್ಚಾಗ್ತಕ್ಕಂಥದ್ದಾಗುತ್ತೆ. ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಅಂದ್ಕೊಂಡಂತಹ ಲಾಭ ಸಿಗೋದಿಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುವಂಥದ್ದು, ದೂರ ಪ್ರಯಾಣದಿಂದ ನಷ್ಟ ಆಗುವಂಥದ್ದಾಗುತ್ತೆ. ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 6. ಸಿಂಹರಾಶಿ ಇವತ್ತು ಆಸ್ತಿ ಮನೆ ವಿಚಾರದಲ್ಲಿ ಲಾಭ ಆಗುತ್ತೆ. ಕೃಷಿ ಜಮೀನ್ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ. ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. 2ನೇ ಮದುವೆಗೆ ಹುಡುಕ್ತಾ ಇದ್ರೆ 2ನೇ ಮದುವೆ ಯೋಗ ಸಿಗ್ತಕ್ಕಂಥ ಶುಭ ದಿನ ಆಗಿದೆ. ದೂರ ಪ್ರಯಾಣ ಯೋಗ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಅಂದುಕೊಂಡಂತಹ ಲಾಭ ಸಿಗ್ತಕ್ಕಂಥ ಶುಭ ದಿನ ಆಗಿದೆ. ವಿದ್ಯಾರ್ಥಿಗಳಿಗೆ ಇವತ್ತು ಬರವಿನ ಸಮಸ್ಯೆಯಿಂದ ತೊಂದರೆ ಆಗ್ಬೋದು, ಎಚ್ಚರಿಕೆಯನ್ನ ವಹಿಸಿ. ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 2. ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭ ದಿನ. ಕೆಲಸ ಕಾರ್ಯಗಳು ಆಗ್ತಕ್ಕಂಥದ್ದು, ಸ್ನೇಹಿತರಿಂದ ಹಣದ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರ ಚೆನ್ನಾಗಿ ಆಗ್ತಕ್ಕಂಥದ್ದಾಗುತ್ತೆ. ಹೆಣ್ಮಕ್ಳಿಗೆ ಬಟ್ಟೆ ಆಭರಣ ಖರೀದಿ ವಿಚಾರದಲ್ಲಿ ಒಳ್ಳೇದಾಗುತ್ತೆ. ಮಕ್ಕಳಿಗೆ ಇವತ್ತು ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥ ಶುಭ ದಿನ ಆಗಿದೆ. ಶುಭ ಸಂಖ್ಯೆ ಬಂದು 5, ಅಶುಭ ಸಂಖ್ಯೆ ಬಂದು 8.
ತುಲಾರಾಶಿ ಇವತ್ತು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ. ಕೆಲಸ ಕಾರ್ಯದಲ್ಲಿ ಜಯ ಆಗುತ್ತೆ. ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗಂತದ್ದು. ಸ್ನೇಹಿತರಿಂದ ಹಣದ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ. ವ್ಯಾಪಾರಗಳು ಇವತ್ತು ವ್ಯಾಪಾರದಲ್ಲಿ ಅಧಿಕ ಲಾಭ ಬರುತ್ತೆ. ವಿದ್ಯಾರ್ಥಿಗಳು ಇವತ್ತು ಏಕಾಗ್ರತೆ ಬರ್ತಕ್ಕಂಥ ಶುಭ ದಿನ ಆಗಿದೆ. ಶುಭ ಸಂಖ್ಯೆ ಬಂದು 6, ಅಶುಭ ಸಂಖ್ಯೆ ಬಂದು 2. ವೃಶ್ಚಿಕ ರಾಶಿ ಇವತ್ತು ಭಾಗ್ಯಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಬರ್ಬೇಕಾದಂತ ಹಣ ಬರ್ದೇ ಇರೋದಂತ ಆಗತ್ತೆ. ಕೆಲಸ ಜಾಗದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗಂತದ್ದು. ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗುತ್ತೆ. ಇವತ್ತು ಸ್ನೇಹಿತರಿಂದ ಹಣದಿಶಕ್ಕೆ ಮೋಸ ಆಗಂತದ್ದಾಗುತ್ತೆ. ಲೇವಾದೇವಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ದಲ್ಲಾಳಿಗಳಿಗೂ ಅತ್ಯಂತ ಶುಭ ದಿನ ಆಗಿದೆ. ಬಟ್ಟೆ ಆಭರಣ ಖರೀದಿ ವಿಚಾರ ಸ್ವಲ್ಪ ಹಿನ್ನಡೆ ಆಗುತ್ತೆ. ಶುಭ ಸಂಖ್ಯೆ ಬಂದು 5, ಅಶುಭ ಸಂಖ್ಯೆ ಬಂದು 2. ಧನುಸ್ಸು ರಾಶಿ ಇವತ್ತು ಸಂಗಾತಿ ಕಡೆಯಿಂದ ಲಾಭ ಇದೆ. ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಸಂಬಂಧಿಕರ ಜೊತೆ ಹಣದ ವ್ಯವಹಾರವನ್ನ ಮಾಡಬಾರ್ದು. ಕೊಟ್ಟಿರ್ತಕ್ಕಂಥ ಸಾಲದಿಂದ ಮನಸ್ಸಿಗೆ ಅಶಾಂತಿ ಆಗುವಂಥದ್ದು. ಮನೆಯಲ್ಲಿ ಜಗಳ ಆಗಂತದ್ದಾಗುತ್ತೆ. ವಾಹನ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಫೇಲ್ ಆಗೋ ಭಯ ಕಾಡುತ್ತೆ. ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗೋದಿಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಅಂದ್ಕೊಂಡಂತಹ ಲಾಭ ಸಿಗೋದಿಲ್ಲ. ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 5. ಮಕರ ರಾಶಿ ಇವತ್ತು ಕೆಲಸ ಜಾಗದಲ್ಲಿ ಬೇಡಿದ ವಿಚಾರವನ್ನ ಮಾತಾಡಬಾರ್ದು. ಕುಟುಂಬದಲ್ಲಿ ದಂಪತಿಗಳ ನಡುವೆ ಮೂರನೇ ವ್ಯಕ್ತಿಯಿಂದ ಮನಸ್ತಾಪ ಆಗಂತದ್ದಾಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ. ಇವತ್ತು ರೈತರಿಗೆ ಸಾಲ ಸಿಗ್ತಕ್ಕಂಥ ಶುಭ ದಿನ ಆಗಿದೆ. ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗುತ್ತೆ. ಇವತ್ತು ಹೆಣ್ಮಕ್ಳಿಗೆ ದೂರ ಪ್ರಯಾಣ ಯೋಗ ಇದೆ. ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 8. ಕುಂಭರಾಶಿಯವರಿಗೆ ಇವತ್ತು ಅತ್ಯಂತ ಶುಭ ದಿನ. ಶತ್ರುಗಳು ಮಿತ್ರ ಆಗ್ತಕ್ಕಂಥದ್ದಾಗುತ್ತೆ. ಕೆಲಸಗಾರಗಳು ಆಗ್ತಕ್ಕಂಥ ಶುಭ ದಿನ ಆಗಿದೆ. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಇವತ್ತು ಲಾಭ ಸಿಗುತ್ತೆ. ಮದುವೆ ವಿಚಾರದಲ್ಲಿ ಶುಭವಾಗುತ್ತೆ. ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ. ಇವತ್ತು ಸ್ವಲ್ಪ ಮೈ ಮೆರೆತು ಯಾವುದೇ ವ್ಯವಹಾರಗಳನ್ನ ಮಾಡಬಾರ್ದು. ವಾಹನ ಓಡಿಸ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು. ವಿದ್ಯಾರ್ಥಿಗಳಿಗೆ ಇವತ್ತು ಆರೋಗ್ಯದ ಸ್ವಲ್ಪ ಏರುಪೇರು ಆಗುತ್ತೆ. ಶುಭ ಸಂಖ್ಯೆ ಬಂದು 8, ಅಶುಭ ಸಂಖ್ಯೆ ಬಂದು 1. ಮೀನರಾಶಿಗೆ ಇವತ್ತು ಆಸ್ತಿ ವಿಚಾರಕ್ಕೆ ಕಿರಿಕಿರಿ ಆಗಂತದ್ದಾಗುತ್ತೆ. ಮನೆಯನ್ನು ಬದಲಾವಣೆ ಮಾಡ್ತಕ್ಕಂಥ ಸಂಭವ ಇದೆ. ಸ್ವಂತ ಮನೆ ಖರೀದಿ ಮಾಡ್ಲಿಕ್ಕೆ ಅತ್ಯಂತ ಶುಭ ಯೋಗ ಇದೆ. ಕೃಷಿ ಜಮೀನ್ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಇವತ್ತು ಲಾಭ ಆಗುತ್ತೆ. ಸ್ನೇಹಿತರಿಂದ ಇವತ್ತು ಹಣದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ. ಕೆಲಸ ಜಾಗದಲ್ಲಿ ಇವತ್ತು ಶತ್ರುಗಳು ಮಿತ್ರ ಆಗ್ತಕ್ಕಂಥದ್ದಾಗುತ್ತೆ. ಉನ್ನತಾಧಿಕಾರಿಗಳ ಭೇಟಿಯಿಂದ ಲಾಭ ಆಗಂತದ್ದಾಗುತ್ತೆ. ಕೋರ್ಟ್ ವಿಚಾರದ ಸ್ವಲ್ಪ ಹಿನ್ನಡೆ ಆಗುತ್ತೆ. ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 5. ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ. ನಮಸ್ಕಾರ.